ಐ.ಎ.ಎಸ್ ಪೋರ್ಟಲ್‌ನಲ್ಲಿ ಒಂದು ಲೋನ್ ಅಪ್ಲಿಕೇಶನ್ನ ಒಂದು 6 ಶೀಟ್ ಫಾರ್ಮ್ಯಾಟ್ ನಾವು ಏನು ಬಲ್ಕಾಗಿ ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಅದೇ 6 ಶೀಟ್ ಫಾರ್ಮ್ಯಾಟ್‌ನ ನಾವು ಮ್ಯಾನ್ಯುವಲಿ ಹೇಗೆ ಫೀಡ್ ಮಾಡಬೇಕು ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಈಗಾಗಲೇ ಎಲ್ಲ ಪ್ಯಾಕ್ಸ್ ಅವ್ರದ್ದು ಐ ಡಿ ಕೂಡ ಜನ್ರೇಟ್ ಮಾಡಿದ್ದೀವಿ. ಪಾಸ್ವರ್ಡ್ ಅವರ ರಿಜಿಸ್ಟರ್ ನಂಬರ್ಗೆ ಹೋಗಿರುತ್ತೆ. ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗ್ತೀವಿ. ಲಾಗಿನ್ ಆದ ತಕ್ಷಣ ಇಲ್ಲಿ ಪ್ಯಾಕ್ಸ್ ಐ ಡಿ ಅವ್ರಿಗೆ ನೋಡಿ ಈ ಥರ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ಲೋನ್ ಅಪ್ಲಿಕೇಶನ್, ಕ್ಲೇಮ್ ಅಪ್ಲಿಕೇಶನ್ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಎಷ್ಟು ಫೀಡ್ ಆಗಿದೆ, ಏನು ಅಪ್ರೂವ್ ಆಗಿದೆ ಎಲ್ಲ. ಸೊ ಈ ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನು ಒಂದು ಲೋನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಅಂತ ಏನು ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಬರುತ್ತೆ, ಫೆಚ್ ರೆಕಾರ್ಡ್ ಬೈ ಆಧಾರ್ ನಂಬರ್ ಅಂತೇಳಿ. ಅಲ್ಲಿ ಫೈನಾನ್ಷಿಯಲ್ ಇಯರು 21-22 ಸೆಲೆಕ್ಟ್ ಮಾಡ್ಕೊಳ್ಳಿ, ಆಧಾರ್ ನಂಬರ್ ಹಾಕಿ ಫೆಚ್ ರೆಕಾರ್ಡ್ಸ್ ಕೊಡಿ. ಸೊ ಅದಾದಮೇಲೆ ಒಂದು ಪಾಪಪ್ ಬಂದಿದೆ. ಈ ಪಾಪಪ್ ಮೇಲೆ ಜಸ್ಟ್ ಓಕೆ ಕೊಡಿ. ಬೇಸಿಕ್ ಡೀಟೇಲ್ಸ್ನ ಸ್ಟಾರ್ಟ್ ಮಾಡಿ. ಈಗ ಆರ್ ಶೀಟ್ ನೀವೇನು ಫಾರ್ಮ್ಯಾಟು ಬಲ್ಕಾಗಿ ಅಪ್ಲೋಡ್ ಮಾಡ್ತಿದ್ರಿ ಸೇಮ್ ಅದೇ ಆರ್ ಶೀಟು ಇಲ್ಲಿ ನಾವು ಒಂದೊಂದಾಗಿ ಫಿಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಬೇಸಿಕ್ ಡೀಟೇಲ್ಸಲ್ಲಿ ಫಸ್ಟ್ ನೇಮ್ ಹಾಕ್ತೀನಿ. ನೇಮ್ ನೋಡಿ KR ಶಾಂತಕುಮಾರಿ. ಆಧಾರ್ ನಂಬರ್ ಮೊದಲೇ ಹಾಕಿತ್ತು, ಸೊ ಬಂದಿದೆ. ಫೆಚ್ ವೆರಿಫೈ ಮಾಡ್ತೀನಿ. ವೆರಿಫೈ ಮಾಡಿದಾಗ ಈ ಥರ ರೆಡ್ ಕಲರ್ ಮಾರ್ಕ್ ಬಂದರೆ ಇದು ಏನೋ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು ನೇಮಲ್ಲಿ ಸ್ಪೆಲ್ಲಿಂಗ್ ತಪ್ಪು ಏನೋ ಇರುತ್ತೆ. ಸೊ ಈಗ ನೋಡಿ, ಈಗ ನಾನು ಸ್ಪೇಸ್ ತೆಗಿತೀನಿ, ಪುನಃ ವೆರಿಫೈ ಕೊಡ್ತೀನಿ. ಸೊ ಈ ಥರ ಟಿಕ್ ಮಾರ್ಕ್ ಬರುತ್ತೆ. ಸೊ ನೇಮಲ್ಲಿ ಏನೂ ಮಿಸ್ಟೇಕ್ ಇಲ್ಲ ಅಂತ ಅಂದರೆ ಅದು ಗ್ರೀನ್ ಟಿಕ್ ಮಾರ್ಕ್ ಬಂದರೆ ಸರಿ, ನೀವು ಮುಂದೆ ಹೋಗ್ಬೋದು. ಸೊ ನೆಕ್ಸ್ಟು ನೇಮು ಆ್ಯಸ್ ಇನ್ ಪಾಸ್ಬುಕ್ ಅಂತ ಕೇಳ್ತಾ ಇದೆ. ಅದನ್ನು ಹಾಕ್ತೀರಾ, ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಜೆಂಡರ್ ಹಾಕ್ತೀರಾ, ಮೇಲ ಫೀಮೇಲ ಹಾಕ್ತೀರಾ, ಮೊಬೈಲ್ ನಂಬರ್ ಹಾಕ್ತೀರಾ, ಕ್ಯಾಟಗರಿ ಫಾರ್ಮರ್ ಕ್ಯಾಟಗರಿ, ಆಮೇಲೆ ನೆಕ್ಸ್ಟು ಫಾರ್ಮರ್ ಟೈಪು ಯಾವುದಿದೆ ಸೆಲೆಕ್ಟ್ ಮಾಡ್ಕೋತೀರಾ, ಆಕ್ಯುಪೇಷನ್ ಸೆಲೆಕ್ಟ್ ಮಾಡ್ಕೋತೀರಾ, ರಿಲೇಷನ್ನು ಆಫ್ ದ ಕಸ್ಟಮರು ವಿತ್ ರಿಲೇಟಿವ್ ನೇಮು ಹಾಕ್ತೀರಾ. ಅದಾದಮೇಲೆ ಕೆಳಗಡೆ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಕೇಳಿದ್ದಾನೆ. ರೆಸಿಡೆನ್ಷಿಯಲ್ ಡೀಟೇಲ್ಸಲ್ಲಿ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಆಲ್ರೆಡಿ ಬಂದಿರುತ್ತೆ. ಸೊ ತಾಲೂಕು, ವಿಲೇಜು, ಅಡ್ರೆಸ್ಸು, ಪಿನ್ ಕೋಡ್ ಹಾಕ್ತೀರಾ. ಸೊ ಅದನ್ನು ಫೀಡ್ ಮಾಡಿದ್ಮೇಲೆ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಲೋನ್ ಅಕೌಂಟ್ ಡೀಟೇಲ್ಸ್ ಕೇಳ್ತಿದ್ದೇನೆ, ಅಕೌಂಟ್ ನಂಬರ್ ಹಾಕಿ. ಸೊ ಪ್ರತಿಯೊಂದು ಬಂದಿರುತ್ತೆ, ಆಲ್ರೆಡಿ ಫೀಡ್ ಆಗಿರುತ್ತೆ. ಅಕೌಂಟ್ ನಂಬರ್ ಒಂದು ಕೇಳ್ತೀನಿ, ಅಕೌಂಟ್ ನಂಬರ್ ಹಾಕಿ. ಅಕೌಂಟ್ ನಂಬರ್ ಕನ್ಫರ್ಮ್ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಸೊ ಹೋಲ್ಡರ್ ಅಕೌಂಟು ಏನು ಜಾಯಿಂಟಾ ಸಿಂಗಲ್ಲ ಅದನ್ನು ಫೀಡ್ ಮಾಡಿ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಡೀಟೇಲ್ಸ್ ಬರುತ್ತೆ. ಫೈನಾನ್ಷಿಯಲ್ ಡೀಟೇಲ್ಸಲ್ಲಿ 7 ಕಂಟಿನ್ಯೂ ಕೊಟ್ಟಮೇಲೆ ಫೈನಾನ್ಷಿಯಲ್ ಡೀಟೇಲ್ಸಲ್ಲಿ KCC ಲೋನು ಡೇಟ್ ಸ್ಯಾಂಕ್ಷನ್ ಹಾಕ್ತೀರಾ, ಅಮೌಂಟ್ ಹಾಕ್ತೀರಾ. ಸೊ ಡ್ರಾಯಿಂಗ್ ಲಿಮಿಟು ಅಮೌಂಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಆ್ಯಕ್ಟಿವಿಟಿ ಶೀಟ್ಗೆ ಹೋಗ್ತೀರಾ. ಆ್ಯಕ್ಟಿವಿಟಿಲಿ ಯಾವ ಕ್ರಾಪ್ ಅಂತ ಸೆಲೆಕ್ಟ್ ಮಾಡ್ಕೋತೀರಾ, ಅಗ್ರಿನ, ಹಾರ್ಟಿನ, ಅನಿಮಲ್ ಹಸ್ಬೆಂಡ್ರಿನ, ಫಿಶರಿನ. ಸೊ ಇಲ್ಲಿ ಹಾರ್ಟಿ ಸೆಲೆಕ್ಟ್ ಮಾಡ್ಕೋತೀನಿ. ಹಾರ್ಟಿಲಿ ನೆಕ್ಸ್ಟ್ ಲೋನ್ ಅಮೌಂಟ್ ಕೇಳುತ್ತೆ, ಆಮೇಲೆ RTC ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಫೈಂಡ್ ಲೊಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಂಡ್ ಲೊಕೇಶನ್ ಸ್ಟೇಟು ಡಿಸ್ಟಿಕ್ ಬಂದಿರುತ್ತೆ. ಸೊ ತಾಲೂಕು ಮತ್ತು ವಿಲೇಜು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಆದಮೇಲೆ ನೆಕ್ಸ್ಟು ಪ್ಲಾಂಟೇಷನ್ನು ಬೆಳೆ ಯಾವುದು ಅಂತ ಕೇಳುತ್ತೆ. ಬೆಳೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ವೆ ನಂಬರ್ ಹಾಕ್ತೀರಾ, ಖಾತೆ ನಂಬರ್ ಹಾಕ್ತೀರಾ, ಏರಿಯಾ ಇನ್ ಹೆಕ್ಟರ್ಸ್ ಫೀಡ್ ಮಾಡಬೇಕು. ಇನ್ ಹೆಕ್ಟರ್ಸಲ್ಲೇ ಹಾಕಬೇಕು. ಈ ಕಸ್ಟಮರ್ ಕೇಸಲ್ಲಿ ಒಂದೇ RTC ಇದೆ. ಅಕಸ್ಮಾತ್ ಒಂದ್ರ ಮೇಲೆ RTC 2, 3, 4 ಆ ಥರ ಇದ್ದರೆ ಸೊ ಇಲ್ಲೊಂದು ಆ್ಯಡ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು RTCಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀರಾ. ಪ್ರಿವ್ಯೂ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಆ ಕಸ್ಟಮರ್ದು ಎಲ್ಲ ಆರ್ ಶೀಟ್ ಡೇಟನ್ನು ಇಲ್ಲಿ ತೋರಿಸುತ್ತೆ. ಸೊ ಅದನ್ನು ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು. ಕ್ರಾಸ್ ಮಾಡುವಾಗ ಸರಿ ಇದ್ದರೆ ಜಸ್ಟ್ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಮಾಡಿದ್ಮೇಲೆ ಲೋನ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಇದು ಸಬ್ಮಿಟ್ ಆದಮೇಲೆ ನೋಡಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬಂದು ಸ್ಟೇಟಸ್ ಕೂತ್ಕೊಳ್ಳುತ್ತೆ. ಇದು ಪೆಂಡಿಂಗ್ ಫಾರ್ ಅಪ್ರೂವಲ್ ಹೋಗಬೇಕು ಅಂದರೆ ಇದು ಅಪ್ರೂವ್ ಮಾಡಬೇಕು. ಇದು ಅಪ್ರೂವ್ ಮ್ಯಾನೇಜರ್ ಐ ಡಿಲಿ ಮಾಡಬೇಕು. ಸೊ ಪ್ಯಾಕ್ಸ್ ಐ ಡಿಯಿಂದ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟು ಮ್ಯಾನೇಜರ್ ಐ ಡಿಗೆ ಹೋಗುತ್ತೆ. ಸೂಪರ್ವೈಸರ್ ರೋಲ್ ಇರಲ್ಲ ಇದರಲ್ಲಿ. ಮ್ಯಾನೇಜರ್ ಐ ಡಿಯಲ್ಲಿ ಇದನ್ನು ವೆರಿಫೈ ಮಾಡಬೇಕು. ಇದು ವೆರಿಫೈ ಮಾಡಿದ್ಮೇಲೆ ನಿಮಗೆ ಕ್ಲೇಮ್ ಅಪ್ಲಿಕೇಶನಲ್ಲಿ ತೋರಿಸುತ್ತೆ. ಸೊ ಅಲ್ಲಿ ಕ್ಲೇಮ್ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ IAS ಮತ್ತು PRI ಇಂಟ್ರೆಸ್ಟ್ ಅಮೌಂಟು ಅಲ್ಲಿ ಫೀಡ್ ಮಾಡಿ ಸಬ್ಮಿಟ್ ಮಾಡಿ ಪುನಃ ಮ್ಯಾನೇಜರ್ ಕೈಲಿ ವೆರಿಫೈ ಮಾಡಿಸ್ತೀರಾ.